ಸರ್, ಹಾಗೆ ನಾಳೆಯಿಂದ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ಶುರು ಮಾಡ್ತಿದ್ದಾರೆ ಬಿಜೆಪಿಯವರು. ಆಕ್ರೋಶ ಅವ್ರಿಗೇನಾಗಿರಬೇಕು, ಜನಕ್ಕೇನಿಲ್ಲ. ಬೆಲೆ ಏರಿಕೆ ಎಲ್ಲ ವಿಚಾರ ಅದೆಲ್ಲ ಅವರ ಬೆಲೆ ಏರಿಕೆ ಪ್ರಾರಂಭ ಮಾಡಿ ನಾವು 5 ಗ್ಯಾರಂಟಿಗಳು ತಂದಿದ್ದೇ ಈ ಬೆಲೆ ಏರಿಕೆಗೆ ಸಮಾಧಾನ ಮಾಡಲಿಕ್ಕೆ, ಜನರ ಬದುಕನ್ನು. ಈಗ ಎಚ್ ಕೆ ಪಾಟೀಲ್ ಹೇಳಿದ್ರಲ್ಲ ಏನೇನು ಮಾತಾಡಿದ್ರು ಅಂತ, ಎಚ್ ಕೆ ಪಾಟೀಲ್ ಸಾರಾಂಶನ ತಿಳ್ಕೊಳ್ಳಿ. ಅವ್ರು ಪ್ರಾರಂಭ ಮಾಡಿದ್ದೇ ಈ ವಿಧಾನಸೌಧದಿಂದ ನಾವು ಜನರಿಗೆ ಒಂದು ಸಂದೇಶವನ್ನು, ಬದುಕನ್ನು, ನೆಮ್ಮದಿ ಬದುಕನ್ನು ಕೊಟ್ಟಿದ್ದೇವೆ ಅನ್ನೋದನ್ನು ಪಾಟೀಲ್ ಸಾಹೇಬರು ಇವತ್ತು ಪ್ರಾಸ್ತಾವಿಕವಾಗಿ ದೇವ್ರ ಕೆಲಸ, ಸರ್ಕಾರಿ ಕೆಲಸ ಅಂತ ಹನುಮಂತಯ್ಯನವ್ರು ಬರೆದಿದ್ದಕ್ಕೆ ಪೂರಕವಾಗಿ ಅವರು ಮಾತಾಡಿದ್ದಾರೆ. ಹಾಗಿದ್ರೆ ಈ ಜನಾಕ್ರೋಶ ಯಾತ್ರೆಗೆ ಅಂದರೆ ಈ ಸರ್ಕಾರದ ಮೇಲೆ ಯಾವ ಪರಿಣಾಮಗಳಾಗೋದಿಲ್ಲ ಜನಾಕ್ರೋಶ ಯಾತ್ರೆಯಿಂದ? ಆಕ್ರೋಶ ಅಪೋಸಿಷನ್ ಪಾರ್ಟಿ ಪಾಪ ಅವ್ರದ್ದು ಪ್ರಾಬ್ಲಮಲ್ಲಿ ಇತ್ತಲ್ಲ, ಅದಕ್ಕೆ ನಾವು ಇನ್ನು ಇದ್ದೀವಿ ಅಂತ ತೋರಿಸ್ಕೊಳ್ಬೇಕು, ಅದಕ್ಕೆ ಮಾಡ್ತಾ ಇದ್ದಾರೆ. ಮಾಡಿರ್ಲಿ. ನಾನು ಇರಲಿಲ್ಲ, ನಾನೆಲ್ಲ ಹೊರಗಡೆ ಹೋಗಿದ್ದೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ? ಬಾಸ್ ವಾಲಾ, ಬಿ ದ ಬಾಸ್. CM ತಂದು ಒಪ್ಪಿಸಿದ್ದಾರೆ. ಅದನ್ನು ಫೈನಲ್ ರಿಪೋರ್ಟ್ ನಮಗೆ ತಲುಪಿಲ್ಲ. ಹಿಂದೆ ಕೊಟ್ಟಿದ್ದ ರಿಪೋರ್ಟ್ ನಮ್ಮಲ್ಲಿ ಇದೆ. ಅದ್ರ ಬಗ್ಗೆ ಕೆಲವು ಚರ್ಚೆ ಈಗಾಗಲೇ ಮೀಟಿಂಗ್ಗಳು ನಡೀತಾ ಇದೆ. ಸರ್, ಯತ್ನಾಳ್ ಅವರು ಯಾಗ ನಡೆಸ್ತಾ ಇದ್ದಾರೆ. ಸಿಎಂ ಕಾಲಿಗೆ ಯಾಗ ನಡೆಸಿದ ಮೇಲೆ ಸಿಎಂ ಕಾಲು ನೋವಾಗಿದೆ ಅಂತ ಹೇಳಿದ್ದಾರೆ ಸರ್ ಯತ್ನಾಳ್ ಅವರು. ಸರ್, ಹಾಗೆ ನಾಳೆಯಿಂದ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ಶುರು ಮಾಡ್ತಿದ್ದಾರೆ ಬಿಜೆಪಿಯವರು. ಆಕ್ರೋಶ ಅವ್ರಿಗೇನಾಗಿರಬೇಕು, ಜನಕ್ಕೇನಿಲ್ಲ. ಬೆಲೆ ಏರಿಕೆ ಎಲ್ಲ ವಿಚಾರ ಅದೆಲ್ಲ ಅವರ ಬೆಲೆ ಏರಿಕೆ ಪ್ರಾರಂಭ ಮಾಡಿ ನಾವು 5 ಗ್ಯಾರಂಟಿಗಳು ತಂದಿದ್ದೇ ಈ ಬೆಲೆ ಏರಿಕೆಗೆ ಸಮಾಧಾನ ಮಾಡಲಿಕ್ಕೆ, ಜನರ ಬದುಕನ್ನು. ಈಗ ಎಚ್ ಕೆ ಪಾಟೀಲ್ ಹೇಳಿದ್ರಲ್ಲ ಏನೇನು ಮಾತಾಡಿದ್ರು ಅಂತ, ಎಚ್ ಕೆ ಪಾಟೀಲ್ ಸಾರಾಂಶನ ತಿಳ್ಕೊಳ್ಳಿ. ಅವ್ರು ಪ್ರಾರಂಭ ಮಾಡಿದ್ದೇ ಈ ವಿಧಾನಸೌಧದಿಂದ ನಾವು ಜನರಿಗೆ ಒಂದು ಸಂದೇಶವನ್ನು, ಬದುಕನ್ನು, ನೆಮ್ಮದಿ ಬದುಕನ್ನು ಕೊಟ್ಟಿದ್ದೇವೆ ಅನ್ನೋದನ್ನು ಪಾಟೀಲ್ ಸಾಹೇಬರು ಇವತ್ತು ಪ್ರಾಸ್ತಾವಿಕವಾಗಿ ದೇವ್ರ ಕೆಲಸ, ಸರ್ಕಾರಿ ಕೆಲಸ ಅಂತ ಹನುಮಂತಯ್ಯನವ್ರು ಬರೆದಿದ್ದಕ್ಕೆ ಪೂರಕವಾಗಿ ಅವರು ಮಾತಾಡಿದ್ದಾರೆ. ಹಾಗಿದ್ರೆ ಈ ಜನಾಕ್ರೋಶ ಯಾತ್ರೆಗೆ ಅಂದರೆ ಈ ಸರ್ಕಾರದ ಮೇಲೆ ಯಾವ ಪರಿಣಾಮಗಳಾಗೋದಿಲ್ಲ ಜನಾಕ್ರೋಶ ಯಾತ್ರೆಯಿಂದ? ಆಕ್ರೋಶ ಅಪೋಸಿಷನ್ ಪಾರ್ಟಿ ಪಾಪ ಅವ್ರದ್ದು ಪ್ರಾಬ್ಲಮಲ್ಲಿ ಇತ್ತಲ್ಲ, ಅದಕ್ಕೆ ನಾವು ಇನ್ನು ಇದ್ದೀವಿ ಅಂತ ತೋರಿಸ್ಕೊಳ್ಬೇಕು, ಅದಕ್ಕೆ ಮಾಡ್ತಾ ಇದ್ದಾರೆ. ಮಾಡಿರ್ಲಿ. ನಾನು ಇರಲಿಲ್ಲ, ನಾನೆಲ್ಲ ಹೊರಗಡೆ ಹೋಗಿದ್ದೆ. CM ತಂದು ಒಪ್ಪಿಸಿದ್ದಾರೆ. ಅದನ್ನು ಫೈನಲ್ ರಿಪೋರ್ಟ್ ನಮಗೆ ತಲುಪಿಲ್ಲ. ಹಿಂದೆ ಕೊಟ್ಟಿದ್ದ ರಿಪೋರ್ಟ್ ನಮ್ಮಲ್ಲಿ ಇದೆ. ಅದ್ರ ಬಗ್ಗೆ ಕೆಲವು ಚರ್ಚೆ ಈಗಾಗಲೇ ಮೀಟಿಂಗ್ಗಳು ನಡೀತಾ ಇದೆ. ಸರ್, ಯತ್ನಾಳ್ ಅವರು ಯಾಗ ನಡೆಸ್ತಾ ಇದ್ದಾರೆ. ಸಿಎಂ ಕಾಲಿಗೆ ಯಾಗ ನಡೆಸಿದ ಮೇಲೆ ಸಿಎಂ ಕಾಲು ನೋವಾಗಿದೆ ಅಂತ ಹೇಳಿದ್ದಾರೆ ಸರ್ ಯತ್ನಾಳ್ ಅವರು.